State whether the following is true or false. Justify your answer. Point P is a point of intersection of y-axis and the perpendicular bisector of the line segment joining the point A and B. ಈ ಪ್ರಶ್ನೆ ನಾನು ಮೊದಲು ಅರ್ಥ ಮಾಡಿಸ್ಬಿಡ್ತೀನಿ, ಅದಾದಮೇಲೆ ಉತ್ತರ ಹೇಳೋಣ. ಸೊ ಮೊದಲೇದಾಗಿ ಈ ಪಾಯಿಂಟ್ಸ್ ಎಲ್ಲೆಲ್ಲಿದೆ ಏನೇನು ಕತೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಇದು 3 ಮತ್ತು 3. ಸ್ವಲ್ಪ ಝೂಮ್ ಇನ್ ಮಾಡಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಷ್ಟು ಸ್ಕ್ವೇರ್ ಮಾಡ್ತು ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಂ, 0 ಆ್ಯಂಡ್ 0 ಎಲ್ಲಿದೆ ಇಲ್ಲಿ? ಇದು ನಿಮ್ಮ ಎಕ್ಸ್ ವೈ ಆಕ್ಸಿಸ್ ಹುಡುಗರ. ಹಾಂ, ಸರಿ ಇದೆ, ತೊಂದರೆ ಇಲ್ಲ, ಉಪಯೋಗಿಸ್ಬೋದು ಇದನ್ನು. ಸೊ ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ನಿಮ್ಮ ಪಾಯಿಂಟ್ ಎ ಬಿ ಕಾಣ್ತಾ ಇದೆ ಅಲ್ವಾ? ಇದರಲ್ಲಿ ನಾನು ಇವಾಗ ಮಿಡ್ ಪಾಯಿಂಟ್ ತೊಗೊಂಡು, ಮಿಡ್ ಪಾಯಿಂಟು ಇಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ದಿಸ್ ಇಸ್ ಎ ಬಿ. ಸರಿ ಇದೆಯಾ ಇದು? ಹಾಂ, ಸರಿ ಇದೆ. ಇದು ಪಾಯಿಂಟ್ ಎಮ್ಮು. ಇದ್ರ ಮೇಲೆ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತು ಅಂತ ಹೇಳಿದ್ರೆ, ಈ ಪಾಯಿಂಟು ಇಸ್ ಇಟ್ 0,2 ಅಂತ ಹೇಳಿ ಪ್ರಶ್ನೆ. ಸೊ ಎರಡು ರೀತಿಯಲ್ಲಿ ಮಾಡ್ಬೋದು ನಾವು ಇದನ್ನು. ಒಂದು, ಆ್ಯಕ್ಚುಯಲ್ ಪಾಯಿಂಟ್ ಕಂಡುಹಿಡಿಬೇಕಾಗುತ್ತೆ, ಆಯಿತಾ? ಅಂತ ಹೇಳಿದ್ರೆ ನಾವು ಸ್ವಂತ ನಮ್ಮದೇ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಪಾಯಿಂಟ್ ಕಂಡುಹಿಡಿಯೋಣ. ಈ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮೇಲೆ ಇರೋವಂಥ ಪಾಯಿಂಟು ವಿಚ್ ಇಸ್ ಕ್ರಾಸಿಂಗ್ ದ ವೈ ಆಕ್ಸಿಸ್, ಆ ಪಾಯಿಂಟ್ ಕಂಡುಹಿಡ್ಕೊಂಡು ನಾವು ಚೆಕ್ ಮಾಡ್ಬೋದು 0,2ನೇ ಬರ್ತಾ ಇದೆಯಾ ಅಂತ ಹೇಳಿ. ಇನ್ನೊಂದು ಅಪ್ರೋಚ್ ಏನಂತ ಹೇಳಿದ್ರೆ, ನಿಮ್ಮ 3 ಅಪ್ರೋಚ್ ಇದೆ ಆ್ಯಕ್ಚುಲಿ. ಎರಡನೇ ಅಪ್ರೋಚ್ ಏನಂತ ಹೇಳಿದ್ರೆ, ನಿಮ್ಮ ಎಂಥದ್ದು ಪ್ರೂಫ್ ಬೈ ಕಾಂಟ್ರಡಿಕ್ಷನ್ ಉಪಯೋಗಿಸಿ ಮಾಡ್ಬೋದು. ಅದು ನಿಮ್ಮ ಫಸ್ಟ್ ಚಾಪ್ಟ್ರಲ್ಲಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಮೂರನೇ ಅಪ್ರೋಚ್ ಏನಂತ ಹೇಳಿದ್ರೆ ಗ್ರಾಫ್ ಮೆಥಡ್. ಈ ಥರ ಒಂದು ಗ್ರಾಫ್ ಪ್ಲಾಟ್ ಮಾಡಿಕೊಂಡು ಆ್ಯಕ್ಚುಲಾಗಿ ಡ್ರಾ ಮಾಡಿಕೊಂಡು ಚೆಕ್ ಮಾಡಿ 0,2ನ ಅಂತ ಹೌದೋ ಅಲ್ವೋ ಅಂಥೇಳಿ. ಇಲ್ಲಿ ಬರ್ತಾ ಇದೆ ನೋಡಿ, ಇಲ್ಲಿ 0,2 ಎಲ್ಲೋ ಬೇರೆ ಕಡೆ ಇದೆ ಉತ್ತರ. ಈ ಥರ ಮಾಡ್ಬೋದು ನೋಡಿ, ಈ ಥರ ಮಾಡ್ಬೋದು. ಈ ಉತ್ತರ ಏನೋ ಫಾಲ್ಸು. ಸೊ ಇದರಿಂದ ಡೈರೆಕ್ಟಾಗಿ ಉತ್ತರ ಫಾಲ್ಸ್ ಅಂತ ಬರ್ತಾ ಇದೆ. ಬಟ್ ಅಫ್ಕೋರ್ಸ್ ನಾವು ಇದನ್ನು ಎಕ್ಸಾಮಲ್ಲಿ ಬರೆಯೋದಕ್ಕಾಗಲ್ಲ. ಆರ್ ಅಪ್ರೋಚ್ ಹ್ಯಾಸ್ ಟು ಬಿ ಸಮಥಿಂಗ್ ಎಲ್ಸ್. ಗ್ರಾಫಿಕಲ್ ಮೆಥಡ್ ಮಾಡ್ಬೋದು ನೀವು. ಇಲ್ಲ ಅಂತ ಹೇಳಿದ್ರೆ ಗ್ರಾಫಿಕಲ್ ಮೆಥಡ್ ಸುಲಭವಾಗಿ ಬರೋಲ್ಲ. ಅಲ್ಲಿ ಫಸ್ಟ್ ಇದನ್ನು ಬರಿಬೇಕಾಗುತ್ತೆ, ಆಮೇಲೆ ಸೆಂಟರ್ ಕಂಡುಹಿಡಬೇಕಾಗುತ್ತೆ, ಅದಾದಮೇಲೆ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕಾಗುತ್ತೆ. ಡ್ರಾ ಮಾಡಾದ್ಮೇಲೆ ಎಲ್ಲಿ ಬೈಸೆಕ್ಟ್ ಆಗ್ತಾ ಇದೆಯೋ, ಬೈಸೆಕ್ಟ್ ಎಲ್ಲ ಇಂಟರ್ಸೆಕ್ಟ್ ಆಗ್ತಾ ಇದೆಯೋ ಅದೇ ನಿಮ್ಮ ಉತ್ತರ. ಸೊ ಅದು ಪ್ರೊಸೀಜರ್ ಸ್ವಲ್ಪ ಉದ್ದ ಇರುತ್ತೆ. ಅದು ಅಷ್ಟು ಆ್ಯಕ್ಚುಲಿ ಅದು ಸುಲಭನೇ, ಅದು ಹೇಳಬೇಕು ಅಂತ ಹೇಳಿದ್ರೆ. ಇದರಲ್ಲಿ ಬರೆಯೋದು ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಮೊದಲೇದಾಗಿ ಚಿತ್ರ ಬಿಡಿಸ್ತಾ ಇದ್ದೀನಿ. ಸೊ ಇದು ನಿಮ್ಮ ಪರ್ಪೆಂಡಿಕ್ಯುಲರ್ ಲೈನ್. ದಿಸ್ ಇಸ್ ಪಾಯಿಂಟ್ ಎ, ಬಿ ಆ್ಯಂಡ್ ಟಿ. ಸೊ ಪಾಯಿಂಟ್ ಎ ಬಂದು -1,1, point B is 3,3. Point T is the point of intersection of y-axis and the perpendicular bisector, and point M is the midpoint. ಇದನ್ನೆಲ್ಲ ಬರಿಬೇಕು ನಾವು. Let's consider T to be the point of intersection of perpendicular bisector of AB and y-axis This implies T's coordinate will be of the form 0,y ಅಲ್ವಾ? Let M be the midpoint of AB.
ಇವಾಗ ಇದರಿಂದ ಏನು ಹೇಳ್ಬೋದು ಅಂತ ಹೇಳಿದ್ರೆ as TM is perpendicular bisector of AB of triangle ABT, this implies triangle ABT is an isosceles triangle. Isosceles triangle with therefore AT is equal to TB. ಇದೇ ನಿಮ್ಮ ಮೇನ್ ಕಾನ್ಸೆಪ್ಟು ಆಯ್ತಾ ಹುಡುಗರ. ಬಿಕಾಸ್ ದಿಸ್ ಇಸ್ ಅ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಹಾಗಾಗಿ ಇವೆರಡು ಸೈಡು ಈಕ್ವಲ್ ಆಗಿರುತ್ತೆ ಬಿಕಾಸ್ ದಿಸ್ ಇಸ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್. ಸೊ ಇದೇ ನಿಮ್ಮ ಮುಖ್ಯವಾದ ಕಾನ್ಸೆಪ್ಟು. ಇದ್ರ ಮೇಲೆ ನಾವು ಕೆಲಸ ಮಾಡಬೇಕಾಗಿರೋದು ಇವಾಗ. ನೆಕ್ಸ್ಟ್ ಏನಿಲ್ಲ, AT square is equal to TB square on squaring both the sides. On squaring both sides. ಸೊ ಇಲ್ಲಿ ಯಾವ ಫಾರ್ಮುಲಾ ಉಪಯೋಗಿಸಿದ್ದೀವಿ? ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸಿದ್ದೀವಿ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಇಸ್ ಈಕ್ವಲ್ ಟು, ಅದು ನೀವೇ ಬರ್ಕೊಳ್ಳಿ. ಇನ್ನೇನಿದ್ರೂ ಸಾಲ್ವ್ ಮಾಡಬೇಕು. ಇದನ್ನು ಹೇಗೆ ಸಾಲ್ವ್ ಮಾಡೋದು? AT ಸ್ಕ್ವೇರ್ ಅಂತ ಹೇಳಿದ್ರೆ 1 ಸ್ಕ್ವೇರ್ ಪ್ಲಸ್ y ಮೈನಸ್ 1 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ y ಮೈನಸ್ 3 ದ ಹೋಲ್ ಸ್ಕ್ವೇರ್. ನೀವು ನೋಡ್ಕೊಳ್ಳಿ, ನಿಮಗೂ ಇದು ಗೊತ್ತಾಗುತ್ತಿದ್ದು, ಏನು ಕಷ್ಟ ಇಲ್ಲ. ಇಲ್ಲಿ ನಾವು a ಮೈನಸ್ b ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸಿದ್ದೀವಿ. ಸೊ ದಿಸ್ ಇಸ್ ಈಕ್ವಲ್ ಟು, ಅದು ನೀವೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದು 1 ಪ್ಲಸ್ y ಸ್ಕ್ವೇರ್ ಪ್ಲಸ್ 1 ಮೈನಸ್ 2y is equal to 9 plus y square plus 9 minus 6y. ಸೊ ಇಲ್ಲಿ y square ಕಟ್ ಆಗುತ್ತೆ. ಇದು ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. ಇದು 4y ಆಗುತ್ತೆ. 18 2 16. ಸೊ y ಏನು ಬರ್ತಾಯಿದೆ ಹುಡುಗರ? 4 ಬರ್ತಾಯಿದೆ ಅಲ್ವಾ? ಸೊ ದೇರ್ 4 y is equal to 4. ನಿಮ್ಮ ಉತ್ತರ ಏನು? ನಮ್ಮ ಉತ್ತರ ಏನಂತ ಹೇಳಿದ್ರೆ 0,2 is not a point on, that's it, not a point on the perpendicular bisector. Therefore the statement is false. Therefore the statement is false. That's it. Understood? So this would be your answer. ಅಲ್ವಾ? ಸೊ ಇಲ್ಲಿ ಮುಖ್ಯವಾದ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಈ ಟ್ರಯಾಂಗಲ್ ಬಂದು ಐಸೋಸೆಲೆಸ್ ಟ್ರಯಾಂಗಲ್ ಅಂತ ಹೇಳಿ, ಅದ್ರ ಮೇಲೆ ಇವೆರಡು ಲೆಂತು ಈಕ್ವಲ್ ಇದೆ ಅಂತ ಹೇಳಿ, ಅದರಿಂದ ನಾವು y ವ್ಯಾಲ್ಯೂ ಕಂಡುಹಿಡಿಬೋದು. ಸೊ ಇಲ್ಲಿ ಉತ್ತರ ಆ್ಯಕ್ಚುಲಿ y ವ್ಯಾಲ್ಯೂ ಕಂಡುಹಿಡೋದಲ್ಲ, ಚೆಕ್ ಮಾಡೋದು. ಹಾಗಾಗಿ ನಮ್ಮ ಸ್ಟೇಟ್ಮೆಂಟು ಫಾಲ್ಸ್ ಅಂತ ಹೇಳಿ, ಫೈನಲ್ ಸ್ಟೇಟ್ಮೆಂಟ್ ಫಾಲ್ಸ್ ಅಂತ ಹೇಳಿ ಬರೀಬೇಕಾಗುತ್ತೆ. ಅದಕ್ಕೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ.